ಬೆಂಗಳೂರಲ್ಲಿ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇರೋದು ಕಳೆದ ಮೇ 11ರಂದು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಬ್ರೋಕರ್ ಹೈನಾಸ್ ಎಂಬಾತನ ವಿರುದ್ಧವಾಗಿ ಕಿರುಕುಳ ಕೊಡ್ತಾ ಇರೋ ಆರೋಪಗಳು ಕೇಳಿ ಬರ್ತಾ ಇದೆ. ಬಿಡುವಿನ ವೇಳೆ ಮೋಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವಿದ್ಯಾರ್ಥಿ ನೋಡಿ, ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ಕಳೆದ ಮೇ 11ರಂದು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಬ್ರೋಕರ್ ಹೈನಾಸ್ ಎಂಬಾತನ ವಿರುದ್ಧವಾಗಿ ಈಗ ಕಿರುಕುಳ ಆರೋಪಗಳು ಕೇಳಿ ಬರ್ತಾ ಇರೋದು. ಬಿಡುವಿನ ವೇಳೆ ಮೋಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವಿದ್ಯಾರ್ಥಿನಿ ಅಂಗಡಿ ಮಾರಾಟಕ್ಕೆ ಮುಂದಾಗಿದ್ದ ಮಾಲೀಕರಾದ ಘೋಷ್ ಮತ್ತೆ ಅತುಲ್. ಈ ವೇಳೆ ಮಧ್ಯವರ್ತಿಯಾಗಿ ಬಂದಿದ್ದ ಹೈನಾಸ್ ಎಂಬ ವ್ಯಕ್ತಿ ಈ ವೇಳೆ ಅತುಲ್, ಘೋಷ್ ಮತ್ತೆ ಯುವತಿ ಸೇರಿ ಪಾರ್ಟಿಯನ್ನ ಮಾಡ್ತಾ ಇದ್ರು. ಪಾರ್ಟಿಯ ವೇಳೆ ಯುವತಿಗೆ ಲೈಂಗಿಕ ದೌರ್ಜನ್ಯ ನೀಡಿರೋ ಆರೋಪ ಕೇಳಿ ಬರ್ತಾ ಇದೆ. ಮಡಿವಾಳ ಠಾಣೆಗೆ ದೂರು ನೀಡಿದ್ರು, ನಿರ್ಲಕ್ಷ್ಯ ಆರೋಪ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೊರೆ ಹೋಗಿದ್ದ ಸಂತ್ರಸ್ತೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಹೇಗೆ ಅಂತಂದ್ರೆ ಎಲ್ಲ ನೋಡಿದ್ರು ಈ ರೀತಿಯಾದಂಥ ಘಟನೆಗಳು ನಡೀತಾನೆ ಇರ್ತವೆ. ನೋಡಿ, ಏನೋ ಪಾರ್ಟ್ ಟೈಮ್ ಜಾಬ್ ಅನ್ಕೊಂಡು ಮೋಮೋಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಈ ತರ ಎಲ್ಲ ಮಾಡಿದ್ರೆ ಹೇಗೆ ಹೆಣ್ಮಕ್ಳು ಬದುಕೋದು ಹೊರಗಡೆ ಬಂದು ಅಂತ. After 12 o'clock, which means May 12th. So after 12:30 to 1 o'clock a.m. May 12th, party was going on, and we already drank 2-3 packs. And after that, my friend Ambrose and my shop owner went to buy us food. So that time, Ainu and me was alone in